ಆಗಿದೆ. ಸೊ ಶೋಭಿತಾ ಮತ್ತೆ ಶಿಶಿರ್ ಅವ್ರಿಗೆ ಏನ್ ಕನೆಕ್ಷನ್ ಅಂತ ಹೇಳ್ಬಿಟ್ಟು, ಬಿಕಾಸ್ ಬಿಗ್ ಬಾಸ್ ಜಡ್ಜ್ಗಳಿಬ್ರು ಹೇಳ್ತಾರೆ ಶೋಭಿತಾ ಅವರು ಶಿಶಿರ್ ಅವ್ರಿಗೋಸ್ಕರನೇ ಆಚೆ ಹೋಗಿರೋದು ಅಂತ ಹೇಳ್ಬಿಟ್ಟು ಅವ್ರು ಸೇವ್ ಮಾಡೋದು. ಸುದೀಪ್ ಸರ್ ಹೇಳ್ತಾರಲ್ಲ ವೀಕೆಂಡ್ ಅಲ್ಲಿ ಇವ್ರು ಜಡ್ಜ್ಗಳು ಅಂತ, ತ್ರಿವಿಕ್ರಮ್ ಮತ್ತೆ ಗೌತಮಿ ಅವರು. ಸೊ ಮಾತನಾಡಿದ್ರ ಶೋಭಿತಾ ಅವ್ರು ಬಂದ್ಮೇಲೆ ಕೇಳಿದ್ರ ನೀವು ನನ್ಗೋಸ್ಕರ ಹೋದ್ರ ಅಂತ? ಇಲ್ಲ, ಶೋಭಾ ಜೊತೆ ಮಾತಾಡಕ್ ಆಗಿಲ್ಲ, ಒಂದು ಮಾತಾಡ್ಬೇಕು. ಶೋಭಾ ಮತ್ತೆ ನಾನು ಒಂದು ಶೋ ಮಾಡಿದ್ವಿ ಮುಂಚೆ, ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡಿದ್ವಿ, ಅಲ್ಲಿಂದ ಪರಿಚಯ ಅಷ್ಟೇ. ಆ ಶೋ ಆಗಿ ನನ್ನ ಪ್ರಕಾರ ಒಂದು 7 ವರ್ಷ ಆಗೋಗಿದೆ. ಅದಾದ್ಮೇಲೆ ನಾವಿಬ್ರು ಟಚ್ ಅಲ್ಲೇ ಇರಲಿಲ್ಲ. ಹೈದರಾಬಾದ್ ಅಲ್ಲೆಲ್ಲ ಒಂದೆರಡು 2-3 ಇವೆಂಟ್ ಅಲ್ಲಿ ಸಿಕ್ಕಿದ್ ಬಿಟ್ರೆ ನಾವು ಟಚ್ ಅಲ್ಲಿ ಇರಲಿಲ್ಲ. ಶೋಭಾ ಈ ಮನೆಗೆ ಬಂದ್ಮೇಲೆ ನಾವು ಆ ಮೂಮೆಂಟ್ ನೆಲ್ಲ ಮತ್ತೆ ನೆನಪಿಸ್ಕೊಂಡಿದ್ದು. ಅವ್ರು ನನಗೋಸ್ಕರ ಕ್ವಿಟ್ ಮಾಡ್ತಾರೆ ಅಂತ ಖಂಡಿತ ನನಗಂತೂ ನಂಬಕ್ಕಾಗಲ್ಲ. ಯಾಕಂದ್ರೆ ಈ ಆಟನ ಆಡಿ ಅಲ್ಲಿ ಸಿಂಹಿಣಿ ಅಂತ ಹೆಸರು ತಗೊಂಡ್ ಬಂದಿರೋ ವ್ಯಕ್ತಿ. ಸೊ ಅಂತ ಪರ್ಸನಾಲಿಟಿ ಇರುವಂತ ವ್ಯಕ್ತಿ ಒಬ್ರಿಗೋಸ್ಕರ ಆಟ ಬಿಡ್ತಾರೆ ಅಂದ್ರೆ ಅದು ತುಂಬಾ ತಪ್ಪು ಸ್ಟೇಟ್ಮೆಂಟ್. ಅದು ಯಾರು ಪಾಸ್ ಮಾಡಿದಾರೋ ದೇವರಿಗೆ ಪ್ರೀತಿ. ಅದು ಅಲ್ಲ, ನಮ್ಮವರು ಪಾಸ್ ಮಾಡಿದ್ದಾರೆ ಅಂತ. ಅದು ಹೌದು, ತ್ರಿವಿಕ್ರಮ್ ಮತ್ತೆ ಗೌತಮಿ ಕ್ಲಾಸ್ ತಗೋತಾರಲ್ಲ, ಅಕ್ಕಿ ಕಾರ್ಡ್ ಇಟ್ಕೊಂಡು ಹೇಳಿದ್ರು. ಅಕ್ಕಿ ಕಾರ್ಡ್ ಇಟ್ಕೊಂಡು ತ್ರಿವಿಕ್ರಮ್ ಹೇಳಿದ್ ಮಾತು ಅದೇ. ನಿಜವಾಗ್ಲೂ ಅವ್ರಿಗೆ ಅದ್ ಏನ್. ಆಮೇಲೆ ಶೋಭಾ ಮನೆಗ್ ಬಂದ್ಮೇಲೆ ನಾವಿಬ್ರು ಕೂತ್ ಮಾತಾಡಿದ್ದೇ ಇಲ್ಲ. ಶೋಭಾ ಸಪರೇಟ್ ಆಗಿರೋರು, ನಾನ್ ಸಪರೇಟ್ ಆಗಿರ್ತಿದ್ದೆ. ಅವ್ರ ಟೀಮಲ್ಲೂ ಆಡಿರ್ಲಿಲ್ಲ ನಾನು ಆ ವಾರ, ಬೇರೆಯವ್ರ ಟೀಮಲ್ಲಿ ಆಡ್ತಿದ್ದೆ, ತ್ರಿವಿಕ್ರಮ್ ಜೊತೆನೇ ಆಡ್ತಿದ್ದೆ ನಾನು ಆ ವಾರ. ನಾವಿಬ್ರು ಮಾತೇ ಆಡಿಲ್ಲ. ಸೊ ಅದ್ ಏನ್ ನೋಡ್ಬಿಟ್ಟು ಅವ್ರ ಹಂಗ ಅನಿಸ್ತು ನನಗಂತೂ ಗೊತ್ತಿಲ್ಲ. ಹೇಳಿದ್ರು ಆತರ ಬಿಗ್ ಬಾಸ್ ಗೆಲ್ಸಿದ್ರು ನಿಮ್ ಟೀಮ್ ನ, ಮೋಕ್ಷಿತಾ ಟೀಮ್ ನ. ಅದು ಗೊತ್ತು, ಗೆಲ್ಸಿದ್ರು ಅಂದ್ರು. ಅದೆಲ್ಲ ಆಯ್ತು. ಮತ್ತೆ ಈ ಸರಿನೂ ಅಕಸ್ಮಾತ್ ಆತರ ಹಾಡೋ ಆಗಿದ್ರೆ ಗೋಲ್ಡ್ ಸುರೇಶ್ ಅವ್ರ ಬದಲು ನೀವು ಮನೇಲಿ ಉಳ್ಕೊಳ್ತಾ ಇದ್ರಿ ಅಂತ ಅನ್ಸುತ್ತೆ. ಗೋಲ್ಡ್ ಸುರೇಶ್ ಅವ್ರ ಆಚೆ ಗೊತ್ತು 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 ಇಲ್ಲ, ನನಗೆ ಲಕ್ ಫೇವರ್ ನಿಮ್ ಕೈಲಿ ಇಲ್ಲ ಅಂತ ಅನ್ಸುತ್ತೆ. ಆಕ್ಚುಲಿ ಲಕ್ ವಿಷಯಕ್ಕೆ ಬಂದಾಗ ನಾನು ಯಾವ ವಾರ ನಾಮಿನೇಟ್ ಆಗಿಲ್ವೋ ಆ ವಾರ ನೋ ಎಲಿಮಿನೇಷನ್ ಆಗಿದೆ. ಹೌದು, 2 ವಾರ ನೋ ಎಲಿಮಿನೇಷನ್ ಆಗಿತ್ತು. ನಾನು ಕ್ಯಾಪ್ಟನ್ ಆಗಿದ್ದಾಗ ಇಬ್ರು ಅವರವರ ಮನೆಯಿಂದ ಹೊರಗಡೆ ಹೋದ್ರು. ಸೊ ನಾನು ನಾಮಿನೇಟ್ ಆಗದೆ ಇದ್ದಾಗೆ ನೋ ಎಲಿಮಿನೇಷನ್ ರೌಂಡ್ಸ್ ಆಗಿದೆ. ಅದು ಎಲ್ಲೋ ಲಕ್ ಫೇವರ್ ನನಗೆ ಆಗಿಲ್ಲ ಅನ್ಸುತ್ತೆ. ಅಂಡ್ ಸುರೇಶ್ ಅನ್ನೊಂದು ತುಂಬಾ ಅನ್ಎಕ್ಸ್ಪೆಕ್ಟೆಡ್. ಅದು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂಡ್ ಬಿಗ್ ಬಾಸ್ ಟೀಮು ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನ ಎಲಿಮಿನೇಷನ್ ಆಲ್ರೆಡಿ ಜನರ ವೋಟ್ಸ್ ಇಂದ ಆಗಿತ್ತು ಅನ್ಸುತ್ತೆ. ಅದಾದ್ಮೇಲೆ ಸುರೇಶ್ ಅನ್ನೊಂದು ತುರ್ತು ಪರಿಸ್ಥಿತಿಗಳು ಬಂದಿದ್ದ ಕಾರಣ ಅವರು ಹೊರಗಡೆ. ಬಿಕಾಸ್ ನಾನು ಅವತ್ತು ಸ್ಟೇಜ್ ಮೇಲೆ ಬಂದು ಅಣ್ಣನ ಹತ್ರ ಮಾತಾಡ್ಕೊಂಡು ಹೋದ್ಮೇಲೂ ಆ ವಿಚಾರಗಳು ಇನ್ನೂ ಬಂದಿರಲಿಲ್ಲ. ಅದಾದ ನಂತರ ಆಗಿದ್ದದು. ಸೊ ಹಾಗಾಗಿ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಅವರು ಮನೆಯಿಂದ ಹೊರಗಡೆ ಹೋದ್ರು ಅಂತ ಅನ್ಸುತ್ತೆ. ಇಲ್ಲಿ ಆ ಥರದ್ದೇನೂ ಆಗಿಲ್ಲ. ಅಂಡ್ ಶೋಭಾ ವಿಷಯಕ್ಕೆ ಬಂದ ಖಂಡಿತ ಇಲ್ಲ. ಅವರು ಶಿ ಇಸ್ ವೆರಿ ಸೆಲ್ಫ್ ಸೆಂಟರ್ಡ್ ಅಂಡ್ ತುಂಬಾ ಸ್ವಾಭಿಮಾನಿ ಇರುವಂತ ವ್ಯಕ್ತಿ. ಅವ್ರು ಯಾರಿಗೋಸ್ಕರ ಆಟ ಬಿಟ್ಕೊಡ್ತಾರೆ ಅಂತ